ಮಾರ್ಚ್ ಕೊನೆಯಲ್ಲಾದಂಥ ಶನಿಗ್ರಹದ ಬದಲಾವಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳೇ ಆಗಿರುತ್ತೆ. ಗ್ಯಾರಂಟಿಯಾಗಿ ನಿಮ್ಮಲ್ಲಿ ಎಷ್ಟೊಂದು ಜನ ಇದರಿಂದ ಆದಂತಹ ರಿಸಲ್ಟ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀರಾ. ಆದರೆ ಇವತ್ತು ನಾವು ಒಂದು ಒಳ್ಳೆ ಗ್ರಹದ ಬಗ್ಗೆ, ಶುಭ ದೃಷ್ಟಿ ಬಗ್ಗೆ ಮಾತಾಡೋಣ. ಅದರ ಆಶೀರ್ವಾದದ ಬಗ್ಗೆನೂ ನಾನಿವತ್ತು ನಿಮಗೆ ಹೇಳ್ತೀನಿ. ಈ ಗ್ರಹದ ಮಹತ್ವ ಏನು ಅಂದ್ರೆ, ಅದು ನಮ್ಮನ್ನ ಕೆಳಗೆ ಬೀಳೋದಕ್ಕೆ ಬಿಡಲ್ಲ, ಯಾವಾಗ್ಲೂ ಕೈ ಹಿಡಿದು ನಿಮ್ಮನ್ನ ಕಾಪಾಡ್ತಾನೇ ಇರುತ್ತೆ. ನೀವು ಯಾವುದೋ ತೊಂದರೆಯಲ್ಲಿ ಸಿಕ್ಕಿದ್ದೀರಾ ಅನ್ನೋ ಸಮಯದಲ್ಲಿ ಒಂದು ಕಾಣದ ಕೈಯಿಂದ ನಿಮಗೆ ಸಹಾಯ ಮಾಡಿಸುತ್ತೆ. ಸೊ ಸ್ನೇಹಿತರೆ, ನಾನು ಮಾತಾಡ್ತಾ ಇರೋದು ಅತ್ಯಂತ ಶುಭ ಗ್ರಹ ಆದಂತ ಗುರುಗ್ರಹದ ಬಗ್ಗೆ. ಆಸ್ಟ್ರಾಲಜಿ ಅಂದ್ರೆ ಜ್ಯೋತಿಷ್ಯದಲ್ಲಿ ಗುರುಗ್ರಹನ ನಾವು ಅತ್ಯಂತ ಶುಭ ಗ್ರಹ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ದೇವತಾ ಗ್ರಹ. ಅದು ಯಾವಾಗ್ಲೂ ನಮಗೆ ಒಳ್ಳೇದೇ ಮಾಡತ್ತೆ, ಕೆಲಸಗಳನ್ನ ಸುಲಭ ಮಾಡತ್ತೆ. ಶನಿ, ರಾಹು, ಕೇತು, ಕುಜ ಗ್ರಹಗಳು ನಿಮಗೆ ತೊಂದರೆ ತಂದ್ರೆ ಗುರುಗ್ರಹ ನಿಮ್ಮನ್ನ ಸದಾಕಾಲ ರಕ್ಷಣೆ ಮಾಡತ್ತೆ. ಹಾಗಾದ್ರೆ ಬನ್ನಿ, 2025ರಲ್ಲಿ ಗುರುಗ್ರಹದ ಬದಲಾವಣೆಯಿಂದ ಯಾವ ಯಾವ ರಾಶಿಗೆ ಏನೇನು ಫಲ ಸಿಗತ್ತೆ ಅಂತ ನೋಡೋಣ. ಬದಲಾವಣೆ ಎಲ್ಲಿ ಆಗ್ತಿದೆ ಅಂತಿದ್ದೀರಾ? ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗ್ತಾ ಇದೆ. ಇದೇ 2025ರ ಮೇ 14ರಂದು. ಹಾಗಾದ್ರೆ ಎಲ್ಲ 12 ರಾಶಿಗಳಿಗೂ ಗುರುಗ್ರಹ ಒಳ್ಳೇದೇ ಮಾಡತ್ತಾ? ಇಲ್ಲ, ಕೆಲವೊಂದು ರಾಶಿಗಳಿಗೆ ಇದು ತೊಂದರೆಯನ್ನ ಕೊಡುತ್ತೆ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಸೌರಭ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಬನ್ನಿ ಹಾಗಾದ್ರೆ ಗುರುಗ್ರಹದ ಬದಲಾವಣೆಯಿಂದಾಗಿ ಮಕರ ರಾಶಿಗೆ ಯಾವ ಫಲಗಳು ಸಿಗತ್ತೆ ಅನ್ನೋದನ್ನ ನೋಡೋಣ. ಗುರುಗ್ರಹ ಮಿಥುನ ರಾಶಿಗೆ ಬರ್ತಾ ಇದೆ, ಅಂದ್ರೆ ಮಕರ ರಾಶಿಯವರ ಷಷ್ಠ ಭಾವಕ್ಕೆ ಬರ್ತಿರೋದ್ರಿಂದ ಇದು ಮಕರ ರಾಶಿಯವರಿಗೆ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇರುತ್ತೆ. ನಿಮ್ಮ ಹೆಲ್ತ್ ಬಗ್ಗೆ ನೀವು ಅಡಿಷನಲ್ ಕೇರ್ ತಗೊಳ್ಲೇಬೇಕು. ಗುರುಗ್ರಹ ಷಷ್ಠ ಭಾವದಲ್ಲಿರೋದ್ರಿಂದ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಗಳು ಬರುತ್ತೆ. ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ಲಿವರ್ ಪ್ರಾಬ್ಲಮ್ಸ್ ಏನಾದರೂ ನಿಮಗೆ ಮುಂಚೆ ಇದ್ದರೆ ಅದು ಜಾಸ್ತಿ ಆಗುವಂಥದ್ದು, ನಿಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗೋದು, ಹಾಗೆ ವೆಯ್ಟ್ ಗೇನ್ ಕೂಡ ಆಗೋ ಚಾನ್ಸಸ್ಸು ಇದೆ. ಹಾಗಾಗಿ ಮಕರ ರಾಶಿಯವ್ರನ್ನ ನಾವು ಯೂಶಲಿ ಲೇಜಿ ಪರ್ಸನ್ಸ್ ಅಂತಾನೆ ಅಂತೀವಿ. ಆದರೆ ಈ ವರ್ಷದಲ್ಲಿ ನೀವು ಲೇಜಿ ಆಗಿದ್ರೆ ಅನಾರೋಗ್ಯ ಅನ್ನೋದು ನಿಮ್ಮನ್ನ ಜಾಸ್ತಿ ಬಾಧಿಸುತ್ತೆ. ಹಾಗಾಗಿ ಸಾಕಷ್ಟು ಆಕ್ಟಿವ್ ಆಗೇ ಇರಿ. ಇನ್ನು ಮಕರ ರಾಶಿಯವರು ಯಾವುದೇ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೂ ಅದರಲ್ಲಿ ಗೆಲುವು ಖಂಡಿತ. ವಿದ್ಯಾರ್ಥಿಗಳು, ಕೆಲಸ ಮಾಡೋರು, ಮನೇಲಿರೋರು ಯಾರೇ ಆಗಿರಲಿ, ಎಲ್ಲೇ ಕಾಂಪಿಟೇಷನ್ ನಡೆದ್ರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ನಿಮಗೆ ಗೆಲುವು ಖಂಡಿತ ಆಗತ್ತೆ. ಅದರಿಂದ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗತ್ತೆ. ಇನ್ನು ಗುರುಗ್ರಹ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೂ ಕಟಕ ರಾಶಿಗೆ ಬಂದಾಗ, ಅಂದ್ರೆ ನಿಮ್ಮ 7ನೇ ಮನೆಗೆ ಬಂದಾಗ, ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಖವನ್ನ ಕಾಣ್ತೀರಾ. ಹಾಗೆ ನಿಮ್ಮ ಸಂಗಾತಿ ನಿಮಗೆ ಹೆಚ್ಚಿನ ಸಪೋರ್ಟ್ ಅನ್ನ ಮಾಡ್ತಾರೆ. ಗುರುಗ್ರಹ ಮಿಥುನ ರಾಶಿಯಲ್ಲಿ ಇದ್ದಾಗ ನಿಮಗೆ ಹಣದ ಕೊರತೆ ಅನ್ನೋ ತರ ಭಾಸ ಆಗತ್ತೆ. ಅಂದ್ರೆ ಅಕ್ಟೋಬರ್ವರೆಗೂ ಹೀಗನ್ಸತ್ತೆ. ಅಕ್ಟೋಬರಿಂದ ಡಿಸೆಂಬರ್ವರೆಗೂ ನಿಮಗೆ ಹಣಕಾಸಿನ ವ್ಯವಹಾರದಲ್ಲಿ ಒಂದಿಷ್ಟು ಲಾಭವಾಗತ್ತೆ. ಇನ್ನು ಅಕ್ಟೋಬರಿಂದ ಡಿಸೆಂಬರ್ವರೆಗೂ ನಿಮ್ಮ ಸಂಗಾತಿಯಿಂದ ಹೆಚ್ಚಿನ ಬೆಂಬಲ ನಿಮಗೆ ಸಿಗತ್ತೆ. ದಾಂಪತ್ಯ ಜೀವನ ಅನ್ಯೂನ್ಯವಾಗಿರುತ್ತೆ. ಹಾಗೆ ಮದುವೆ ಆಗದೆ ಇರೋರಿಗೆ ಕಂಕಣ ಭಾಗ್ಯನೂ ಕೂಡಿ ಬರುತ್ತೆ. ಗುರುಗ್ರಹದ ದೃಷ್ಟಿ ನಿಮ್ಮ ಕರ್ಮಭಾವ, ವ್ಯಯಭಾವ ಹಾಗೂ ಧನಭಾವದ ಮೇಲೆ ಬೀಳ್ತಿರೋದ್ರಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಫಲ ಖಂಡಿತವಾಗ್ಲೂ ಸಿಗುತ್ತೆ. ಕೆಲಸದಲ್ಲಿ ನಿಮಗೆ ಸ್ವಲ್ಪ ಹಣವನ್ನ ನೋಡಬಹುದು. ಆದರೆ ಇದ್ರ ಜೊತೆಗೆ ಧನಲಾಭದ ಜೊತೆಗೆ ವ್ಯಯ ಅಂದ್ರೆ ಖರ್ಚುನು ಜಾಸ್ತಿ ಆಗುವಂತ ಸಂದರ್ಭ ಇದೆ. ಇನ್ನು ಗುರುಗ್ರಹ ಡಿಸೆಂಬರ್, ಜನವರಿಯಲ್ಲಿ ರೆಟ್ರೋಗ್ರೇಡ್ ಆಗಿ ಮಿಥುನ ರಾಶಿಗೆ ಬಂದಾಗ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಜಾಗ್ರತೆಯನ್ನೇ ವಹಿಸಬೇಕಾಗತ್ತೆ. ಇನ್ನು ನಿಮಗೆ ಪರಿಹಾರ ಅಂತ ಹೇಳೋದಾದ್ರೆ, ಗುರುವಾರದ ದಿನ ಬಾಳೆಹಣ್ಣನ್ನಾಗ್ಲಿ ಅಥವಾ ಕಡಲೆಬೇಳೆ ಮತ್ತು ಬೆಲ್ಲದಿಂದ ಮಾಡಿದಂತಹ ಸಿಹಿಯನ್ನ ದೇವಸ್ಥಾನಕ್ಕೆ ಬರೋ ಭಕ್ತರಿಗೆ ಹಂಚಿ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಕ್ಕೆ, ಗೆಲ್ಲೋಕೆ ಇದು ಹೇಳಿ ಮಾಡಿಸಿದಂಥ ವರ್ಷ. ಹಣಕಾಸಿನ ವ್ಯವಹಾರದಲ್ಲಿ ಹೋದ ವರ್ಷ ಹೇಗಿರುತ್ತೋ ಈ ವರ್ಷನೂ ಹಾಗೇ ಇರುತ್ತೆ. ಜಾಸ್ತಿ ತೊಂದರೆಗಳು ಇಲ್ಲ, ಕಷ್ಟನೂ ಇಲ್ಲ, ಸುಖನೂ ಇಲ್ಲ ಅನ್ನೋಂಥ ವರ್ಷ ನಿಮ್ಮದಾಗತ್ತೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇನ್ನೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಪ್ರೋತ್ಸಾಹ ನೀಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಹರ ಹರ ಮಹಾದೇವ.